ಪ್ರಮುಖವಾಗಿ ಆಯುಷ್ಮಾನ್ ಕಾರ್ಡ್, ಇ ಶ್ರಮ ಕಾರ್ಡ್ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರ ಕಾರ್ಡ್, ಪ್ಯಾನ್ ಕಾರ್ಡ್ ಕೇವಲ 107 ರೂಪಾಯಿದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿ ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆಗಳು, ರಾಷ್ಟ್ರೀಯ ಪಿಂಚಣಿ ಯೋಜನೆಗಳು, ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಶ್ರಯದಲ್ಲಿ ಉಚಿತವಾಗಿ ಮಾಡಿಕೊಡುತ್ತಲಿರುವುದು ಕೂಡ ಗ್ರಾಮೀಣ ಪರಿಸರದ ಜನರಿಗೆ ಬಹಳ ಒಂದು ಅತ್ಯಂತ ಸುಸಮಯವಾಗಿದೆ. ಕಾರಣ ಇಂಥ ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಇವು ಹುಟ್ಟುಹಬ್ಬವನ್ನು ಬೇರೆ 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 ರೂಪಗಳಿಂದ ಆಚರಿಸಿಕೊಳ್ಳುವುದು ಸಹಜವಾಗಿದೆ. ಆದರೆ ಪರಮ ಪೂಜ್ಯರು ಸಮಾಜದ ಒಂದು ಉನ್ನತಿಗಾಗಿ, ಶ್ರೀಸಾಮಾನ್ಯರ ಒಳಿತಿಗಾಗಿ ಈ ಆರೋಗ್ಯವನ್ನು ಸಂವರ್ಧನೆ ಮಾಡಿಕೊಂಡು ಪ್ರತಿಯೊಬ್ಬರೂ ಆರೋಗ್ಯದಿಂದ ಇರಲೆಂಬ ಒಂದು ಸದುದ್ದೇಶದಿಂದ ಅವರು ಈ ಒಂದು ತಮ್ಮ ಜನ್ಮದಿನ, ಅದು ವಿಶೇಷವಾಗಿ ಇದು 42ನೇ ಜನ್ಮದಿನ, ಅದು ನಾಳೆ ಮಂಗಳವಾರ 4 ಆಗಸ್ಟ್ 2026ರಂದು ಆಚರಿಸುವಾಗ ಆ ಸುಸಮಯವನ್ನೇ ವಿಶೇಷವಾಗಿ ಜನಸಾಮಾನ್ಯರಿಗೆ ಉಪಯುಕ್ತವಾಗಲಿ, ತಮ್ಮ ಒಂದು ಶ್ರೀಮಠದ ಗುಬ್ಬಲಗುಡ್ಡ ಮಠದಿಂದ ಜನತೆಗೆ ಒಳ್ಳೆಯದಾಗಲಿ ಅನ್ನುವಂಥ ಸದುದ್ದೇಶದಿಂದ ತಮ್ಮ ಜನ್ಮದಿನಾಚರಣೆಯನ್ನು ಈ ರೀತಿಯಾಗಿ ಪರೋಪಕಾರಾರ್ಥಕ್ಕಾಗಿ ಮಾಡ್ತಲಿರುವುದು ಬಹಳ ಸಂತೋಷದ ಸಂಗತಿ. ಆತ್ಮೀಯರೇ, ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಗೋಕಾಕ್ ತಾಲೂಕಿನ ಹಾಗೂ ಈ ಘಟಪ್ರಭಾ ಪರಿಸರ ನಿಸರ್ಗಕ್ಕೆ ಬಹಳಷ್ಟು ಆಕರ್ಷಣೀಯವಾಗಿ ಇರುವುದು ನಮ್ಮೆಲ್ಲರಿಗೂ ತಿಳಿದ ಸಂಗತಿ. ಇಂಥ ಆಕರ್ಷಣೀಯವಾದಂಥ ಪ್ರಕೃತಿ ಪರಿಸರದ ಮಧ್ಯದಲ್ಲಿ ನಮ್ಮ ಕರ್ನಾಟಕ ಆರೋಗ್ಯಧಾಮದೊಂದಿಗೆ ಜೆಜೆಕು ಈ ಒಂದು ಸಂಸ್ಥೆಯು ಕೂಡ ಮೊದಲಿನಿಂದಲೂ ಜನರಿಗಾಗಿ ಒಂದು ಒಳ್ಳೆಯ ಆರೋಗ್ಯ ಫಲಪ್ರದವಾದಂಥ ಕಾರ್ಯವನ್ನು ಮಾಡುತ್ತಾ ಬಂದಿರುವುದು ನಮಗೆಲ್ಲರಿಗೂ ತಿಳಿದಂಥ ವಿಷಯ. ಅದರಲ್ಲಿಯೂ ಪರಮ ಪೂಜ್ಯರಾದಂಥ ಶ್ರೀಮನ್ಯರನ್ನ ಪ್ರಣವಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಯುವ ಯುವತಿಗಳು ಅವರು ಸ್ವಾಮಿ ವಿವೇಕಾನಂದರಂತೆ ಅಲ್ಲಲ್ಲಿ ಆಗಾಗ ಈ ಪ್ರಯಾಣಗಳನ್ನು ಅಂದರೆ ಕೋಶ ಓದುವುದಕ್ಕಿಂತ ದೇಶ ತಿರುಗುವುದೇ ಮೇಲು ಎಂಬ ಉಕ್ತಿಯಂತೆ ಶ್ರೀಸಾಮಾನ್ಯರ ಜೊತೆಯಲ್ಲಿ ಬೆರೆಯುವುದರ ಜೊತೆಗೆ ಅವರು ದೇಶಗಳ ಸಂಚಾರ ಮಾಡುವುದರೊಂದಿಗೆ ವಿವಿಧ ಒಂದು ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವಂಥ ಮನೋವೃತ್ತಿಗಳವರು. ಹಾಗೇ ಅಲ್ಲದೆ ಅವರು ಕನ್ನಡ ವಿಷಯದಲ್ಲಿ ಅವರು ವಿಶೇಷವಾಗಿ ಡಾಕ್ಟರೇಟ್ ಮಾಡಿದಂಥವರು. ಹೀಗಾಗಿ ನಮ್ಮ ಒಂದು ಪರಿಸರದ ಮಧ್ಯದಲ್ಲಿ ಇಂಥ ಸ್ವಾಮೀಜಿಯವರು ಇದ್ದು ಪರೋಪಕಾರಾರ್ಥವಾಗಿ ಇಂಥ ಆರೋಗ್ಯ ಶಿಬಿರಗಳನ್ನು ಏರ್ಪಾಡು ಮಾಡುತ್ತಾ ಇರೋದು ನಮಗೆಲ್ಲ ಸಂತಸದ ಸಂಗತಿ. ಇಲ್ಲಿಯ ಸಾರ್ವಜನಿಕರು ಈ ಬೃಹತ್ ಐಚ್ಛಿಕ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯಗಳನ್ನು ತಪಾಸಣೆ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದರಂತ ನಾನು ಈಶ್ವರಚಂದ್ರ ಬೆಟಗಿರಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಸರ್ವರಿಗೂ ಶುಭವಾಗಲಿ.